ಸಿಗಂದೂರು ಸೇತುವೆ ಪೂರ್ಣಗೊಂಡಿದ್ದು ಇನ್ನೇನು ಉದ್ಘಾಟನೆಯಾಗುವುದು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳೀಯ ಮುಖಂಡರು ಮತ್ತು ಈ ವೇಳೆ ಜೊತೆಯಲ್ಲಿ ಹಲವಾರು ಜನರಿದ್ರು. ನಿನ್ನೆಯಷ್ಟೇ ಅಣ್ತಮ್ಮ ಉಯ್ಯಾಲೆ ಆಡ್ತಾ ಇದ್ದಾರೆ ಎಂದು ದೂರಿದ್ದ ಮಧು ಬಂಗಾರಪ್ಪ ಇಂದು ಖುದ್ದಾಗಿ ತಾವೇ ಸೇತುವೆ ಪರಿಶೀಲನೆ ನಡೆಸಿದ್ರು. ಸ್ವಲ್ಪ ಜಾಗ ಬಿಡ್ರಿ, ಮಧ್ಯ ಜಾಗ ಬಿಡ್ರಿ. ನಾವು ಈ ಕಡೆ ಬಂದ್ವಿ. ಎಲ್ಲರೂ ಗಾಡಿ ಬರ್ತಿಲ್ಲ. ಅವರು ಈ ಹೋಗಿ ಯಾರು ಅಣ್ಣ ತಮ್ಮ ಹೋಗಿ ಫೋಟೋ ಹೊಡ್ಕೊಂಡು 4 ಜನ ಹತ್ರ ಹೋಗ್ತಾರೆ. ಇದೊಂದು ಕ್ರೆಡಿಟ್ ಖಾಲಿ ಇದೆ. ಇದು ನಾನು ಹೇಳ್ಬೇಕಾಗುತ್ತೆ. ಇದನ್ನ ಸ್ಟೇಟ್ ಗವರ್ಮೆಂಟ್ ನ್ಯಾಷನಲ್ ಆಗಿ ಹೋಗೋದು, ಬಿಜೆಪಿ ಹೋಗೋದು, ಬಿಜೆಪಿ ಅಧ್ಯಕ್ಷರು ಇವರೇ ಹೋಗೋದು, ಇವರಿಗೆ ಬನ್ನಿ ಇಡ್ಕೊತಾರೆ, ಇವರೇ ಕಟ್ ಮಾಡ್ತಾರೆ. ಈ ಕೆಟ್ಟ ಸಾರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೇ ಆಗಿ ಗೋಪಾಲಕೃಷ್ಣವಾಗಿ ಯಾರೇ ಜನಪ್ರತಿನಿಧಿಯಾಗಿ ನಾವು ಪಕ್ಷದಿಂದ ಗೆದ್ದಿರ್ತೀವ ಹೊರತು ಅದರ ಸರ್ಕಾರದ ಹಣ ಯಾವ ಪಕ್ಷದ ಸ್ವತ್ತು ಅಲ್ಲ. ಅದು ಯಾವತ್ತೂ ಕೂಡ ಅದು ಮಾಡಬಾರ್ದು. ಇವರಿಗೆ ಕೆಟ್ಟ ಇದೆ. ಈಗ ನೀವೇ ಮನೆ ಕಟ್ಟರೆ ಇವ್ರು 20 ವರ್ಷ ಕಟ್ಟಿದ್ರೆ ನಾನೇ ಕಟ್ಟಿದ್ದೆ ಅಂದ್ಬಿಡ್ತಾರೆ. ಆ ಅಭ್ಯಾಸ ಐತಿ ಇವರಿಗೆ. ಊರ್ನಲ್ಲ ಹೋರಾಟ ಮಾಡಿದವ್ರು ಯಾರು ಅವತ್ತು ಕಾಗೋಡು ತಿಮ್ಮಪ್ಪಾಜಿಯವರು ಏನಾದ್ರು ಇದಕ್ಕೆ ಗುಡ್ಡಿ ಪೂಜೆ ಮಾಡಲಿಲ್ಲ ಅಂತಿದ್ರು. ಯಾಕೆ ಇದನ್ನ ಮಾಡಿರೋದು ಮಾಡದೇ ಇರೋನು ಅಲ್ಲಪ್ಪ ಅವರು. ಈಗ ಅಂತ ಎಲ್ಲಿ ಬಂದಿರೋದು ಮತ್ತೆ ಪುಸ್ತಕ ತಗೋಬೇಕಾಯ್ತು. ಗೋಪಾಲಕೃಷ್ಣ ಅವತ್ತು ನಾವತ್ತು ಮಕ್ಕಳು ಬಲಾಗಿ ಹಾಕ್ಬೋದು. 5 ವರ್ಷ ಅವರೇ ಸರ್ಕಾರ ಇತ್ತು, ಅವ್ರು ಮಾಡೋದಾಗಿತ್ತು. ಸೊ ಅದಕ್ಕೆ ನಾನು ಇದನ್ನ ಹಿಡಿದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಪೊಲೀಸ್ ಕಾಮೆಂಟ್ ಬಂತು, 1.5 ವರ್ಷ ಆಯಿತು, ಅದಾದ್ಮೇಲೆ ಮತ್ತೆ 3 ವರ್ಷ ಬಂತು, ಮುಖ್ಯಮಂತ್ರಿಗಳ ಬದಲಾವಣೆ ಆದರೂ ಎಲ್ಲರೂ ಆಗಿರೋದ್ರಿಂದ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಬಹಳ ಸಂತೋಷ ಆಗ್ತದೆ ಇಂಥ ಒಂದೇ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ, ಯಾಕಂದ್ರೆ ಒಂದೇ ಕ್ಷೇತ್ರದೊಳಗೆ ಇಷ್ಟು ದೊಡ್ಡ ಒಂದು ಅಭಿವೃದ್ಧಿ ಕೆಲಸವನ್ನು ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು. ಅದೆಲ್ಲ ಹೇಳಿದ್ವಿ ನಾವು ಯಾರನ್ನ ಕರ್ಕೊಂಡು ಅದೇ ಹೇಳ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ. ಗಡ್ಕರಿಯವರು ಕಳಿಸ್ತಾರೋ, ನರೇಂದ್ರ ಮೋದಿ ಅವರು ಕಳಿಸ್ತಾರೋ, ಇಲ್ಲ ಅವ್ರು ನರೇಂದ್ರ ಮೋದಿ ಅವ್ರ ಕೈಗಳು ಬಹಳ ಒಬ್ಬರಿದ್ದಾರೆ ಟ್ರಂಪ್ ಅಂತ, ಅವರೇ ಬೇಕಾದಷ್ಟೇ ನನಗೇನಲ್ಲ. ಆದರೆ ಅವ್ರ ಬಂದು ಓಡಾಡೋದು ನಾವು ಕಾಯ್ಬೇಕು ಅನ್ನೋದು ಪ್ರಶ್ನೆ ಇಲ್ಲ. ಯಾವಾಗ ರೆಡಿ ಆಗುತ್ತೆ ಸಾರ್ವಜನಿಕರು ಅವರಿಗೆ ಕೊಡಬೇಕಾಗ್ತದೆ. ಯಾಕಂದರೆ ಅವರು ದೇವಸ್ಥಾನ ಟ್ಯಾಕ್ಸ್ ಹಣವನ್ನು ಕಟ್ತಾರೆ. ಅದನ್ನೇ ಗೋಪಾಲಕೃಷ್ಣ ಅವರು ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಭಾಳ ಸಂತೋಷ ಆಗ್ತದೆ. ಇದನ್ನು ಕೂಡ ದಯವಿಟ್ಟು ಆದಷ್ಟು ನಮ್ಗಳು ಮತ್ತು ಯಾವುದೇ ಮಾಡಿದ್ರೆ ಸರ್ಕಾರದ ವತಿಯಿಂದ ಗೋಪಾಲನವ್ರ ಮುಖ್ಯ ಎಲ್ಲ ಮಾಡ್ತಾರೆ ಅಂತ ಹೇಳಿದರೆ ನಾವು ಯಾವತ್ತೂ ಕೂಡ ಈ ಕಡೆ ಮಾತಲ್ಲಿ ಅದನ್ನು ಮಾಡ್ತೀನಿ. ಎಲ್ಲರ ಜೊತೆಗೆ ಇನ್ನೇನು ಕೂಡ ನಾನು ಮಾತಾಡಿದ್ದೆ. ಯಾಕಂದರೆ ನಾವೆಲ್ಲ ಶರಾವತಿ ಸಂತಷ್ಟು ಆ ಏರಿಯಾದಲ್ಲಿ ಇರೋದಿಲ್ಲ. ಈಗ ಬರಬೇಕಾದ್ರೂ ಕೂಡ ಶಾಲೆ ಕೋವಿಡ್ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಕೆಲಸ ಹೇಳಿದ್ರೆ ಅದು ನನ್ನ ಡಿಪಾರ್ಟ್ಮೆಂಟ್ ನಾವು ಮಾಡ್ತೀವಿ. ಆದರೆ ಭಾಳ ಮುಖ್ಯವಾಗಿ ಈ ಕಡೆ ಭಾಗದ ಜನರಿಗೆ ಶರಾವತಿ ಸಂತೃಪ್ತಿಗೂ ತೆಗೆದು ನಮ್ಮ ಸರ್ವೆ ಆಗಿಲ್ಲ, ಡ್ರಾಯಿಂಗ್ ಸರ್ವೆ ಆಗಿಲ್ಲ.